ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಕಿಚನ್. ನಾನಿವತ್ತು ನಿಮಗೆ ತುಪ್ಪನೇ ಯೂಸ್ ಮಾಡಿದೆ ಸ್ಪೆಷಲ್ ಮೈಸೂರು ಪಾಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದಕ್ಕೆ ಬೇಕಾಗಿರೋ ಐಟಮ್ಸು 3 ಐಟಮ್ಸ್ ಬೇಕಾಗುತ್ತೆ. 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ, ಅದೇ ಸೇಮ್ ಕ್ವಾಂಟಿಟೀಲಿ ಶುಗರ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಂಪಾರ್ಟೆಂಟಾಗಿ ಆಯಿಲ್ ಬೇಕಾಗುತ್ತೆ, ಆಯಿಲ್ನ ತೊಗೊಂಡಿದ್ದೀನಿ. ಆಯಿಲ್ ಕೂಡ ಅಷ್ಟೇ 1 ಕಪ್ ಆಯಿಲ್ ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಒಂದು ಪಾತ್ರೆಗೆ ಕಡಲೆ ಹಿಟ್ಟನ್ನು ಹಾಕಿ ಅದಕ್ಕೆ 1 ಸ್ಪೂನ್ ಆಯಿಲ್ನ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಆಯಿಲ್ನ ಹಾಕಿ ಈ ರೀತಿ ಡ್ರೈ ಮಿಕ್ಸ್ ಕೊಟ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಕಡಲೆ ಹಿಟ್ಟು ಗಂಟಾಗೋಲ್ಲ, ಮೈಸೂರು ಪಾಕ್ ಗಂಟು ಅನ್ಸಲ್ಲ, ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಪಕ್ಕದಲ್ಲೇ ನಾವು ಎಣ್ಣೆನ ಕಾಯೋಕ್ಕೆ ಇಟ್ಕೋಬೇಕು. ಮೈಸೂರು ಪಾಕ್ ಮಾಡ್ತಿದ್ದೀವಿ ಅಂದಾಗಲೇ ನಾವು ಎಣ್ಣೆನ ಕಾಯಿಸೋಕೆ ಇಟ್ಕೋಬೇಕು. ನೋಡಿ, ಇಲ್ಲಿ ನಾನು 1 ಕಪ್ಪಷ್ಟು ಶುಗರ್ನ ಸೇರಿಸಿ ಶುಗರ್ ಮುಳುಗುವಷ್ಟು ವಾಟರ್ನ ಹಾಕ್ತಾಯಿದ್ದೀನಿ. ನೋಡಿ, ಶುಗರ್ ಮುಳುಗುವಷ್ಟು ವಾಟರ್ನ ಹಾಕಿ ಸ್ವಲ್ಪ ಬಾಯ್ಲ್ ಹಾಕೋಕ್ಕೆ ಬಿಡೋಣ. ಎಣ್ಣೆ ಕೂಡ ಅಷ್ಟೇ ಪಕ್ಕದಲ್ಲಿ ತುಂಬ ಚೆನ್ನಾಗಿ ಕಾಯ್ತಾ ಇರಬೇಕು. ನೋಡಿ, ಶುಗರ್ ಸಿರಪ್ನ ನಾನು ಕಾಯೋಕ್ಕೆ ಇಟ್ಟಿದ್ದೀನಿ. ತುಂಬಾ ಈಸಿ, ನಮಗೆ ಮೈಸೂರು ಪಾಕ್ ಮಾಡೋಕ್ಕೆ ಬರಲ್ಲ, ಬಿಗಿನರ್ಸ್ಗೂ ಕೂಡ ಈಸಿಯಾಗಿ ಮಾಡ್ಕೋಬೋದು. ಈ ಮೆಥಡ್ನ ಫಾಲೋ ಮಾಡಿದ್ರೆ ಎಲ್ಲೂ ಗಂಟಾಗಲ್ಲ, ಎಲ್ಲೂ ಮಿಸ್ ಆಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು. ನೋಡಿ, ಪಕ್ಕದಲ್ಲೇ ಎಣ್ಣೆ ಕಾಯೋಕ್ಕೆ ಇಟ್ಕೊಂಡು ನಾನು ಶುಗರ್ ಸಿರಪ್ನ ರೆಡಿ ಮಾಡ್ಕೋತಿದ್ದೀನಿ. ನೋಡಿ, ಆಲ್ರೆಡಿ ಶುಗರ್ ಸಿರಪ್ ರೆಡಿ ಇದೆ. ನಿಮಗೆ ಎಷ್ಟು ಅಂದರೆ ಒಂದೆಳೆ ಪಾಕ ಬರಬೇಕು. ಹಿಂಗೆ ಮುಟ್ಟಿದಾಗ ಒಂದೆಳೆ ಪಾಕ ಬರ್ತಿದೆ, ಅಂಟ್ತಾ ಇದೆ ಅಂದರೆ ಓಕೆ. ಈ ಟೈಮಲ್ಲಿ ನಾವು ಇದಕ್ಕೆ ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕಡಲೆ ಹಿಟ್ಟನ್ನು ಸೇರಿಸ್ಬೇಕು. ಕಡಲೆ ಹಿಟ್ಟು ಸೇರಿಸುವಾಗ ಕೈ ಆಡ್ತಾ ಸೇರಿಸ್ಕೊಳ್ಳಿ, ಎಲ್ಲೂ ಗಂಟಾಗಬಾರ್ದು ಅಂತ. ನೋಡಿ, ಕಡಲೆ ಹಿಟ್ಟು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದೆ. ನೋಡಿ, ಕಡಲೆ ಹಿಟ್ಟನ್ನು ಸೇರಿಸ್ತಾ ಸ್ವಲ್ಪನೇ ಸೇರಿಸ್ತಾ ಕೈ ಆಡ್ಕೊಳ್ಳಿ. ನೀವು ಮುದ್ದೆ ಮಾಡುವಾಗ ಯಾವ ರೀತಿ ಕೈ ಆಡ್ತಾ ಸೇರಿಸ್ತೀರ ರಾಗಿ ಹಿಟ್ಟನ್ನು, ಅದೇ ರೀತಿ ಸೇಮ್. ನೋಡಿ, ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳಿ, ಎಲ್ಲೂ ಗಂಟಾಗಲ್ಲ. ಫಸ್ಟೇ ಎಣ್ಣೆ ಹಾಕಿರೋದ್ರಿಂದ ಗಂಟಂತೂ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಆದರೆ ಒಂದು ಮೇಯ್ನ್ ಥಿಂಗ್ ಏನಪ್ಪ ಅಂದರೆ, ನಾವು ಸ್ಟಾರ್ಟಿಂಗಿಂದನೂ ಆಫ್ ಮಾಡೋ ತನಕನೂ ಸ್ಟವ್ವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು. ಆವಾಗ ಮೈಸೂರು ಪಾಕ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಹೈ ಫ್ಲೇಮ್ ಹಾಕ್ಬಿಟ್ರೆ ಸೀದೋಗ್ಬಿಡುತ್ತೆ. ನೋಡಿ, ಈಗ ನಾನು ಪಕ್ಕದಲ್ಲಿ ಕಾಯಕ್ಕೆ ಇಟ್ಟಿದ್ನಲ್ಲ, ಅದರಲ್ಲಿ 1-2 ಸೌಟು, ಚಿಕ್ಕ ಸೌಟಷ್ಟು ಎಣ್ಣೆನ ಹಾಕಿ ಈ ಸ್ಟೇಜಲ್ಲಿ ತಿರುಗ್ತಾ ಇದ್ದೀನಿ. ನೋಡಿ, ತುಂಬಾ ಈಸಿ. ಆ ಎಣ್ಣೆ ಹಾಕ್ತಿದ್ದಂಗೆ ಮೈಸೂರು ಪಾಕ್ ಕಲರೇ ಚೇಂಜ್ ಆಯಿತು. ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಈಸಿ. ನೋಡಿ, ಹಿಂಗೆ ತಿರುಗ್ತಾ ಇರಿ. ಮೇಯ್ನ್ ಏನು ಗೊತ್ತಾ, ನೀವು ದಪ್ಪ ತಳದ ಪಾತ್ರೆನ ಇಟ್ಕೋಬೇಕಾಗತ್ತೆ, ಇಲ್ಲ ಕಚ್ಕೊಂಡ್ಬಿಡುತ್ತೆ, ಅದಾಗ ಗೊತ್ತಾಗಲ್ಲ. ದಪ್ಪ ತಳದ ಪಾತ್ರೆ ಅಥವಾ ನಾನ್ ಸ್ಟಿಕ್ ಪಾತ್ರೆ ಇಟ್ಕೊಳ್ಳಿ. ನೋಡಿ, ಮತ್ತೆ ನಾನು 1 ಸೌಟಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಇಷ್ಟು ಎಣ್ಣೆ ಬೇಕೇ ಬೇಕು, ಆವಾಗ ಮೈಸೂರು ಪಾಕ್ ತುಂಬ ಮೃದುವಾಗಿ ಚೆನ್ನಾಗಿರುತ್ತೆ. ನೋಡಿ, ಈಗ ಬಿಡ್ತಾ ಇದೆ ಮೈಸೂರು ಪಾಕು ಸ್ವಲ್ಪ. ಇದನ್ನು ಸಾಕಾಗಲ್ಲ, ಇನ್ನೂ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಇದೇ ಥರ ನಾವು ಕೈ ಆಡಬೇಕು. ಕೈನ ಎಲ್ಲೂ ಬಿಡಬಾರ್ದು, ಸ್ವಲ್ಪ ನಿಧಾನಕ್ಕೆ ಕೈ ಆಡಿಸ್ತಾ ಇರಬೇಕು. ನೋಡಿ, ಅದು ಕಂಪ್ಲೀಟ್ ಆದಾಗ ಪ್ಯಾನೇ ಬಿಟ್ಬಿಡುತ್ತೆ. ಕಲರ್ ಕೂಡ ಅಷ್ಟೇ ಮೈಸೂರು ಪಾಕ್ದು ಚೇಂಜ್ ಆಗ್ತಿದೆ, ಚೆನ್ನಾಗಿ ಬರ್ತಿದೆ. ನೋಡಿ, ಈ ರೀತಿ ಕೈ ಆಡ್ತಾ ಇರಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಗ್ಯಾಸ್ ಫ್ಲೇಮ್ ಮಾತ್ರ ಲೋ ಅಲ್ಲೇ ಇರಬೇಕು, ಯಾವುದೇ ಕಾರಣದಕ್ಕೂ ಹೈ ಮಾಡೋಕ್ಕೆ ಹೋಗ್ಬೇಡಿ, ಸೀದೋಗ್ಬಿಡುತ್ತೆ. ನೋಡಿ, ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ. ನೋಡಿ, ಪ್ಯಾನೇ ಬಿಡ್ತಾ ಇದೆ. ಈ ಲೆವೆಲಲ್ಲಿ ನಿಮಗೆ ಅದಾಗ ಗೊತ್ತಾಗ್ತಿದೆ ಅನಿಸುತ್ತೆ. ನಾನಿಲ್ಲಿ ಒಂದು ನಾಟಾಗಿರೋವಂಥ ತಟ್ಟೆನೇ ಎಣ್ಣೆ ಸವರಿ ಇಟ್ಕೊಂಡಿದ್ದೆ. ನೀವು ತಟ್ಟೆ ಅಥವಾ ಟ್ರೈಗೆ ಎಣ್ಣೆ ಸವರಿ ಇಟ್ಕೋಬೋದು. ಸ್ವಲ್ಪ ನಾಟಾಗಿರೋವಂಥದ್ದನ್ನು ತೊಗೊಳ್ಳಿ, ಮೈಸೂರು ಪಾಕ್ ಪೀಸಸ್ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ನಾನು ಕಂಪ್ಲೀಟಾಗಿ ಹಾಕೋತಾ ಇದ್ದೀನಿ. ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಲೆವೆಲ್ ಮಾಡೋಕ್ಕೆ ಹೋಗ್ಬಿಡಿ, ಇದೇ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಇದು ಸ್ಪ್ರೆಡ್ ಆಗಿದೆ.
ಇದನ್ನು ಒಂದು 1/4 ಗಂಟೆ ಇಟ್ಟು ನಾವು ಕಟ್ ಮಾಡೋಣ. 1/4 ಗಂಟೆ ಕೂಲಾಗಕ್ಕೆ ಬಿಡೋಣ. 1/4 ಗಂಟೆ ಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಪೀಸಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾಯಿದೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮೈಸೂರು ಪಾಕು. ಈ ಮೆಥಡ್ನ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಪೀಸಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಮೈಸೂರು ಪಾಕು ಕೂಡ ಅಷ್ಟೇ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಟ್ರೈ ಮಾಡಿ ನೋಡಿ. ನೋಡಿ ಮೈಸೂರು ಪಾಕು ಪೀಸು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಒಳಗಡೆ ಟೆಕ್ಸ್ಚರು ನೋಡಿ ಚೆನ್ನಾಗಿ ಬಂದಿದೆ. ತುಪ್ಪನೇ ಯೂಸ್ ಮಾಡ್ದೇ ತುಂಬಾ ಈಸಿಯಾಗಿ ಸ್ಪೆಷಲ್ ಮೈಸೂರು ಪಾಕನ್ನ ಮಾಡ್ಬೋದು. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.